ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ. ಇವತ್ತು ನಾನು ನಿಮಗೆ ಮನೆಯಲ್ಲೇ ಜೋಳದಳ್ಳು ಅಥವಾ ಅರಳು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬರೀ ಹೊರಗಿಂದ ಕೊಂಡು ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಒಂದೇ ಒಂದು ಬಟ್ಲ ಜೋಳದಿಂದ ಎಷ್ಟೆಲ್ಲ ಎಳ್ಳಾಗ್ತಾವಲ್ಲ, ಹಾಗಾಗಿ ಮನೆಯಾಗೆ ಮಾಡ್ಕೊಳ್ಳೋದು ತುಂಬಾ ಈಸಿಯಾಗ್ಯದ. ನಾನು ಈಸಿಯಾಗಿನೇ ಹೆಂಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ಮನೆಯಾಗೇ ಜಲ್ದಿನೇ ಆಗ್ತಾವೆ ಮತ್ತು ಲೇಟ್ ಏನು ಆಗಂಗಿಲ್ಲ, ಜಲ್ದಿನೇ ಆಗಿಬಿಡ್ತಾವೆ. ನಾವು ಮನೆಯಾಗೆ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬರ್ರಿ. ಭಾಳ ಮತ್ತು ಟೇಸ್ಟ್ನೂ ಹಾಗೆ ಇದಾವೆ. ನೀವು ಹೊರಗಿನ ತಂದು ತಿನ್ನೋದ್ರಕ್ಕಿಂತ ಹಿಂಗೆ ಮನ್ಯಾಗ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೂ ಕೂಡ. ಇವಾಗ ನಾನು ಮಾಡ್ಕೊಳ್ಳೋಕೆ 1 ಕಪ್ ಜೋಳ ತೊಗೊಂಡಿನಿ. ನಾರ್ಮಲ್ ಜೋಳನೇ, ಇವು ಹಳ್ಳಿನ ಜೋಳ ಏನಲ್ಲ. ಇವಾಗ ನಾವು ರೊಟ್ಟಿಗಂತೂ ಬೀಸ್ತೀವಲ್ಲ ಅದೇ ಜೋಳನೇ 1 ಬಟ್ಲ ತೊಗೊಂಡು ನಾನು ಸ್ವಚ್ಛ ಮಾಡಿಕೊಂಡು ಇವಾಗ ಇಲ್ಲಿ ನಾನು ನೀರನ್ನ ಕುದಿಯೋಕ್ಕೆ ಇಟ್ಟೀನಿ. ಇವಾಗ ಜೋಳ ತೊಗೊಂಡಿದ್ನೆಲ್ಲ ಅದನ್ನು ಇದ್ರಾಗ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ. ಅಂದರೆ 2 ಕುದಿ ಬರಬೇಕು, ಪೂರ್ತಿ ಮೆತ್ತಗೇನು ಹಾಕಬಾರ್ದು. ಜೋಳ 2 ಕುದಿ ಬಂದರೆ ಅಷ್ಟೇ ಸಾಕು. ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊತೀನಿ. ನೀರೆಲ್ಲ ಇದು ಜೋಳ ಒಂದು ಸ್ವಲ್ಪ ಹೊತ್ತು 2 ಕುದಿ ಬಂದ ಬಳಿಕ ತೊಗೊಂಡು ಏನು ಮಾಡ್ತೀನಿ, ಚಾಣಿಸ್ಕೊಂಡು ಆರಾಕಬೇಕು. ಇವು ನೋಡಿರಿ, ಎಲ್ಲರಿಗೂ ಹಳ್ಳಿನ ಜೋಳ ಸಿಗಂಗಿಲ್ಲಲ್ಲ, ಹಾಗಾಗಿ ಈ ಜೋಳದಿಂದ ಮಾಡ್ಕೊಂಡ್ರೂ ಸಖತ್ ಟೇಸ್ಟ್ ಆಗ್ತಾವೆ. ಒಮ್ಮೆ ನೀವು ಟ್ರೈ ಮಾಡಿರಿ ಮತ್ತು ಹೆಂಗಾಗ್ಯಾವ ಅಂತ ಹೇಳ್ರಿ. ಈ ಜೋಳ ನಾರ್ಮಲ್ ಜೋಳದಿಂದನೂ ಮಾಡ್ಕೊಳ್ಳೋದು ಟೇಸ್ಟ್ ಆಗ್ತಾವೆ. ಇವಾಗ ನೋಡಿರಿ ಪೂರ್ತಿಯಾಗಿ ಕುದ್ದಾವಲ್ಲ, 2 ಕುದಿನೂ ಬಂದಾವ. ಇವಾಗ ನಾನು ಇದನ್ನು ಚಾಣಿಸ್ಕೊಳಕ್ಕೆ ಒಂದು ಚಾಣಿನೂ ಇಟ್ಟೀನಿ. ತೆಗೆದು ಚಾಣಿ ಒಳಗೆ ಹಾಕ್ಕೊಂಡು ಸೋಸ್ಕೊಂಡು ಪೂರ್ತಿ ನೀರೆಲ್ಲ ಆರಬೇಕು. ನೀರೆಲ್ಲ ಆರಿದ ಬಳಿಕ ಆಮೇಲೆ ಒಂದು ಸ್ವಲ್ಪ ನಳ್ಳಾಗಿ ಒಣಗಿಸ್ಬೇಕಾಗ್ತದೆ. ಒಣಗಿಸಿ ಆಮೇಲೆ ಎಳ್ಳು ಮಾಡ್ಕೋಬೇಕು. ಇದು ಹಂಗಾಗಿ ಇವಾಗ ನೋಡಿರಿ ಕುದ್ದದ, ನಾನು ಆರಿಸ್ಕೊಂಡೀನಿ, 2 ಕುದಿ ಬರ್ಸ್ಕೊಂಡೀನಿ. ಇವಾಗ ನೋಡಿರಿ ಚಾಣಿಸ್ಕೊಳಕತ್ತೀನಿ. ನೀರೆಲ್ಲ ಸಪ್ರೇಟ್ ಮಾಡಿ ನಾನು ಪೂರ್ತಿ ಎಲ್ಲ ನೀರೆಲ್ಲ ಇದ್ರಂದು ಹೋಗುವಂಗೆ ಪೂರ್ತಿ ಚಾಣಿಸ್ಕೊಂಡು ಜಾರಿಸ್ಕೊಂಡೀನಿ. ಇವಾಗ ನೀರು ನೋಡಿರಿ ನಿಮಗೆ ತೋರಿಸ್ತೀನಿ. ಇವಾಗ ನಾನೆಲ್ಲ ನೀರು ತಕ್ಕೊಂಡು ಬಳಕ ಒಂದು ಅರ್ಬಿ ಮ್ಯಾಗ ಹಾಕ್ಕೊಂಡು ಹಾಕಾತೀನಿ. ಇವು ಎಷ್ಟು ತಾಸು ನೆನ್ಬೇಕು, ಆರಬೇಕಂದ್ರೆ ಒಂದು 10 ತಾಸರೇ ಆರಬೇಕಾಗ್ತದೆ. ನಳ್ಳಾಗೆ ಆರಿಸ್ಬೇಕಾಗ್ತದೆ, ಬಿಸಿಲಿಗೆ ಆರಿಸೋದಿಲ್ಲ. ಪೂರ್ತಿಯಾಗಿ ಇವಾಗೆಲ್ಲ ಆರ್ಯಾವ. 10 ತಾಸು ಆರಿಸಿದ್ಯಾ ನಾನು. ನೋಡಿರಿ ನೀರೆಲ್ಲ ಹೋಗಿದ್ದಾವೆ, ಏನೂ ನೀರು ಉಳ್ಕೊಂಡಿಲ್ಲ. ಎಲ್ಲ ಪೂರ್ತಿ ಕಾಳು ಎಷ್ಟು ಚಂದ ಕಾಣತ್ತಾವಲ್ಲ, ಹಾಗಾಗಿ ಇವಾಗ ನೋಡಿರಿ ಹುರ್ಕೊಳಕ್ಕೆ ನಾನು ಒಂದು ಬುಟ್ಟಿ ಇಟ್ಕೊಂಡೀನಿ. ನೀವು ದಿಪ್ ತಳ ಇಡೋದಂತ ಒಂದು ಏನಾರು ಪಾತ್ರೆನ ದೊಡ್ಡದು ಇಟ್ಕೋಬೇಕು, ಯಾಕಂದ್ರೆ ಕಾಳು ಸಿಡಿತಾವಲ್ಲ, ಹಾಗಾಗಿ ದೊಡ್ಡದೇ ಇಟ್ಕೋಬೇಕಾಗ್ತದೆ. ಇವಾಗ ಒಂದು ಸ್ವಲ್ಪ ಜೋಳ ಕಾಳು ಈ ಬುಟ್ಟಿ ಒಳಗೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಟು ಹುರ್ಕೊಳಕತ್ತೀನಿ ನಾನು. ಇವು ಮತ್ತು ಭಾಳ ಎಲ್ಲ ಸ್ವಲ್ಪ ಬುಟ್ಟಿ ಏನೇನು ನೀವು ಪಾತ್ರೆ ತೊಗೊಂಡಿರ್ತೀರಲ್ಲ ಅದು ಸ್ವಲ್ಪ ದೊಡ್ಡದೇ ತೊಗೋಬೇಕು, ಯಾಕಂದ್ರೆ ಕಾಳು ಭಾಳ ಸಿಡಿತಾವೆ ಎಲ್ಲ ಕಡೆ. ಹಾಗಾಗಿ ಸ್ವಲ್ಪ ದೊಡ್ಡದಿದ್ದು ತೊಗೊಂಡ್ರೆ ಚಲೋ ಆಗ್ತದೆ. ನಾನು ಇವಾಗ ನೋಡಿರಿ ಹುರ್ಕೊಳಕತ್ತೀನಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಾಗೆ ಇಟ್ಕೊಂಡೀನಿ. ನೋಡಿರಿ ಇವಾಗ ಹಾಕ್ಕೊಂಡು ಹುರ್ಕೊಳತ್ತೀನಿ. ಇವಾಗ ನೋಡಿರಿ ಕಾಳು ಸಿಡ್ಯಾಕತ್ತ ಒಂದು ನಿಮಗೆ ಕಾಣ್ತಿರ್ಬೋದು. ಇವಾಗ ಇಟ್ಟು ಸಿಡಿತಿರ್ತಾವಲ್ಲ, ಮ್ಯಾಗ ಒಂದು ದಿಪ್ಪಂದು ಬಟ್ಟೆ ಹಾಕ್ಕೊಂಡು ತಿರುಗಬೇಕು, ಯಾಕಂದರೆ ಕಾಳು ಎಲ್ಲ ಕಡೆ ಸಿಡಿತಾವಲ್ಲ, ಹಾಗಾಗಿ ಹಾಕ್ಕೊಂಡು ಪೂರ್ತಿ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ತಿರುಗಬೇಕು. ನೋಡಿ ಪೂರ್ತಿಯಾಗಿ ತಿರ್ಕೊಳಕತ್ತೀನಿ. ಕಾಳು ಅಷ್ಟಂದ್ರೂ ನಾನು ಹಾಗಾಗಿ ಎಲ್ಲ ಕಡೆ ಸಿಡದೆ ಬಿಟ್ಟಿದ್ದು. ನೋಡಿ ಕಾಳೆಲ್ಲ ಎಷ್ಟು ಚಂದ ಬರತ್ತಾವಲ್ಲ, ಎಲ್ಲನೂ ಚೆಂದಾಗಿ ಒಟ್ಟನ್ನು ನಾನು ಹಿಂಗೆ ಮಾಡ್ಕೊಂಡೀನಿ. ಕಾಳೆಲ್ಲ ಭಾಳ ಚಂದ ಬಂದಾವ. ಹಿಂಗೆ ಮನೆಯಾಗೆ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಹತ್ತಾವ. ಮತ್ತು ಆಮೇಲೆ ಹೊರಗಿನ ಕೊಂಡು ತಿನ್ನೋದಕ್ಕಿಂತ ಮನೆಯಾಗೆ ಮಾಡ್ಕೊಳ್ಳೋದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಒಮ್ಮೆ ನೀವು ಟ್ರೈ ಮಾಡಿರಿ, ಹೆಂಗಾಗ್ಯಾವಂತ ಕಮೆಂಟ್ನಲ್ಲಿ ತಿಳಿಸ್ರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ತಪ್ಪದೆ ಮರಿಬೇಡ್ರಿ. ನಿಮಗೆ ನಾಗರ ಪಂಚಮಿಗೆ ಯಾವ್ಯಾವ ನಾನು ಚಕ್ಲಿ, ಆಮೇಲೆ ಉಂಡೆ, ಎಲ್ಲ ಥರದ ಉಂಡೆ, ಚಕ್ಲಿ ಎಲ್ಲನೂ ಮಾಡಿ ನನ್ನ ಚಾನಲ್ದಾಗ ಹಾಕಿ ನಿಮಗೆ ಬೇಕಾದರೆ ನೀವು ಹೋಗಿ ನೋಡ್ಬೋದು. ಇವಾಗ ನೋಡಿರಿ ಎಲ್ಲನೂ ಹುರ್ಕೊಂಡು ಎಷ್ಟು ಚಂದ ಹುರಿ ಹಾಕತ್ತಾವ ನೋಡಿರಿ. ಪೂರ್ತಿ ಫಳ್ಳಾಗಿ ಭಾಳ ಚಂದ ಬಂದಾವೆ. ಎಲ್ಲ ಕಾಳೆಲ್ಲ ಎಲ್ಲ ಅರಳ್ಯಾವ ನೋಡಿರಿ, ಎಷ್ಟು ಚಂದ ಬಂದಾವಲ್ಲ. ಈ ಪೂರ್ತಿ ಗ್ಯಾಸ್ನ ಆರಿಸ್ಕೊಂಡು ನಾನು ಕಲರು ಎಷ್ಟು ಬೆಳ್ಳಗಾಗಿ ಕಾಣಕತ್ತಾವಲ್ಲ. ಹಳ್ಳಿನ ಜೋಳಿನಂಗೆ ಇವನು ಕಾಣ್ತಾವೆ. ಇವು ನಾರ್ಮಲ್ ಜೋಳಿನಿಂದ ಹುರಿದಿದ್ದಂತ ಅನಿಸೋದೇ ಇಲ್ಲ, ಹಳ್ಳಿನ ಜೋಳಿಲೇ ಹುರಿದಿದ್ದಳ್ಳನೇ ಅಂತ ಅನ್ನಿಸ್ತಾವೆ. ನೀವು ಒಮ್ಮೆ ನಾರ್ಮಲ್ ಜೋಳಿನೇ ಹುರಿದು ನೋಡಿರಿ ಹೆಂಗಾಗ್ಯಾವ ಅಂತ ಹೇಳ್ರಿ. ನೋಡಿರಿ ಎಷ್ಟು ಚಂದ ಬಂದಾವಲ್ಲ, ಸುಡಾತ್ತಾವ. ನಾನು ಹಂಗೆ ನಿಮ್ಗೆ ತೆಗೆದು ತೋರ್ಸಕತ್ತಿದ್ದೆ. ನೋಡಿರಿ ಕಲರು ಎಷ್ಟು ಬೆಳ್ಳಗಾಗಿ ಬಂದಾವ. ಪೂರ್ತಿ ಎಲ್ಲ ಅರಳ್ಯಾವ ಕಾಳು. ನೀನು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಹುರ್ಕೋಬೇಕಷ್ಟೇ. ಇವಾಗ ನೋಡಿರಿ ಎಲ್ಲನೂ ಹುರ್ಕೊಂಡು ನಾನು
1 ಕಪ್ ಜೋಳ ತೊಗೊಂಡಿದ್ನೆಲ್ಲ ಇಷ್ಟು ಹಳ್ಳಾಗ್ಯಾವ. ಒಂದೇ ಒಂದು ಕಪ್ ತಿಂದು ಅದ್ರ 4-5 ಪಟ್ಟು ಜೋಳ ಹಳ್ಳಾಗ್ತಾವೆ. ಅದು ನಿಮಗೆ ಎಷ್ಟು ಆಗ್ತಾವೆ ನೋಡಿ ಅಷ್ಟನ್ನ ನೋಡಿ ಹುರ್ಕೋಬೇಕು. ಇವಾಗ ಎಲ್ಲನೂ ಹುರ್ಕೊಂಡಿನೆಲ್ಲ ಎಷ್ಟು ಚಂದ ಕಾಣಕತ್ತಾವ. ಹಬ್ಬಕ್ಕೆ ಹಿಂಗೆ ಮನ್ಯಾಗ ಮಾಡ್ಕೊಳ್ಳೋದ್ರಿಂದ ತುಂಬಾ ಚಲೋ. ಆಮೇಲೆ ಇದ್ರದಿಂದ ಉಂಡೆ ಆಮೇಲೆ ಚೂಡ ಎಲ್ಲನೂ ಮಾಡ್ಕೊಬೋದಲ್ಲ. ಹಳ್ಳಿನ ಚೂಡ ಉಂಡೆ ಟೇಸ್ಟ್ ಹತ್ತಾವ, ಹಳ್ಳನು ತಿನ್ನಾಕ ಟೇಸ್ಟ್ ಹತ್ತಾವ. ಮತ್ತು ನಾಗರ ಪಂಚಮಿ ವಿಶೇಷನೇ ಹಳ್ಳಲ್ಲ. ಹಳ್ಳನ ಹಿಂಗೆ ಮನ್ಯಾಗ ಹುರ್ಕೊಳ್ಳೋದು ಭಾಳ ಒಳ್ಳೆಯದು. ನೀವು ಅಮ್ಮ ಟ್ರೈ ಮಾಡಿರಿ, ಹೆಂಗಾಗ್ಯಾವಂತ ಕಮೆಂಟ್ನಲ್ಲಿ ತಿಳಿಸ್ರಿ. ಮತ್ತು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.